ನೋಡ್ರಿ, ಈ ಬೈ ಎಲೆಕ್ಷನ್ ಅಂದರೆ ಜಿದ್ದಾಜಿದ್ದಿ ಇರೋದು ಸ್ವಾಭಾವಿಕ. ಹೌದು. ಆದರೆ ಘಟಾನುಘಟಿ ನಾಯಕರು ನಮ್ಮಲ್ಲಿ ಬಂದು ಹೋಗ್ತಾ ಇದ್ದಾರೆ. ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದರೆ ಮೊದಲು ಅವರು ಮಾಡಿದ್ರು ಸ್ವಲ್ಪ ಪ್ರಮಾಣ, ಆದರೆ ಇವರು ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ನಮ್ಮ ದಿವಂಗತ ಯಶವಂತ ಮೆಟ್ಟಿ ಅವರು ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅವ್ರದ್ದು ಅಜೆಂಡಾ ಏನಿದೆ ಅಂದರೆ ಅವ್ರದ್ದು ಬರೀ ಜಾತೀಯತೆ ಅನ್ನೋದು ಒಂದೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲ್ಲರೂ ಸಮರ್ವಿತಗೊಂಡು ಹೋಗುವಂಥ ಪಕ್ಷ ಇದ್ರೆ ಅದು ಓನ್ಲಿ ಕಾಂಗ್ರೆಸ್ ಪಕ್ಷ. ಎಲ್ಲ ಜಾತಿ ಧರ್ಮದವ್ರನ್ನ ಒಗ್ಗೂಡಿಸ್ಕೊಂಡು ಹೋಗುವಂಥ ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ. ಅದಕ್ಕಾಗಿ ನಾವು ಹಿಂಗಾಗಿ ಈ ಸಲ ನಮ್ಮ ಗಂಬತಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು 2,000 ಓಟ್ಲಿಂದ ಲೀಡ್ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಸರ್. ಸರ್, ಈಗ ಅವರು ನೀವು ಕಾನ್ಫಿಡೆಂಟಲ್ಲಿ ಹೇಳ್ತಿದ್ದೀರಾ, ಹೆಂಗೆ ಯಾವ ಗ್ಯಾರಂಟಿಲಿ ಹೇಳ್ತಿದ್ದೀರಾ ಅವರೇ ಬರ್ತಾರೆ ಅಂತ? ಹೆಂಗ್ರಿ ಅವ್ರಿಗೆ ಗ್ಯಾರಂಟಿರಾ ನೋಡ್ರಿ, ಶಕ್ತಿ ಯೋಜನೆ ಒಂದನೇದ್ದು, ಎರಡನೇದ್ದು ಗೃಹಲಕ್ಷ್ಮಿ ಯೋಜನೆ, ವಿದ್ಯುತ್ ಇದೈತೆ, ಅದು ಜನರಿಗೆ ಸ್ವಲ್ಪ ಪರಿಣಾಮ ಬೀರೈತ್ರಿ. ಪುರುಷ ಹೆಚ್ಚಿನ ಮಹಿಳೆಯರು ಮತದಾನ ಮಾಡ್ತಾರೆ, ಅದು ಅನುಕಂಪ ಇದೆ ಈ ಸಲ. ಅದು ಉಮೇಶ್ ಮೇಟಿ ಅವ್ರ ಬಗ್ಗೆ ಬರೋದು ಪಕ್ಕ. ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೋದು ಸರಿ ಮೇಟಿ ಅವ್ರು ಬಂದರೆ ಅಂತ? ನೋಡ್ರಿ, ಗೌರ್ಮೆಂಟ್ ಇದೆ, 2 ವರ್ಷ ಬೇಕಾದ್ರೆ ಇದು ಮಾಡ್ಕೋಬಹುದು, ಅನುಕೂಲ ತಗೋಬಹುದು. ಇನ್ನೂ ಕೆಲಸ ಇದೆ, ಇನ್ನೂ ಮಾಡ್ತಾ ಇದ್ದಾರೆ ನಮ್ಮ ಪಟ್ಟಣದಲ್ಲಿ, ಇನ್ನೂ ಆಗ್ತಾ ಇದೆ. ಅಲ್ಲ ಈಗ ಸ್ವಲ್ಪ ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಅಂತ ಈ ರಸ್ತೆ ಎಲ್ಲ ಅಗಲೀಕರಣ ಇದು ಎಲ್ಲ ಕೆಲಸನೂ ಆಗಿದಾವೆ. ಓಕೆ, ಅಂದರೆ ನಿಮ್ಮ ಇವಾಗ ಹೇಳಿದ್ರಿ ಮೇಟಿಯವರು ಅಂತ, ಯಾವ ರೀತಿ ಜನಸಾಮಾನ್ಯರಿಗೆಲ್ಲ ಯಾವ ರೀತಿ ಸ್ಪಂದಿಸ್ತಾರೆ, ಹೆಂಗೆ ಅಂತ? ಅವರು ಮನೆಗೆ ನಾವು ಏನಾರ ಸಮಸ್ಯೆ ಇಟ್ಕೊಂಡು ಹೋದ್ರೆ ಮೊದಲು ಒಳಗೆ ಬಂದು ಖರೀದಿಕೊಂಡು ಕುಂದಿಸ್ಕೊಂಡು ಅವ್ರು ನಮ್ಮ ಕಷ್ಟ ಸುಖಗಳನ್ನು ಕೇಳ್ತಾರೆ. ಮುಗ್ಧ ಮನುಷ್ಯನ ಸ್ವಭಾವದವರು. ಅವರ ತಂದೆಯವರು ಹಾಕಿ ಮಾರ್ಗದರ್ಶನಲ್ಲೇ ಇವತ್ತು ಉಮೇಶ್ ಮೇಟಿ ಅವರು, ಮಲ್ಲಿಕಾರ್ಜುನ ಮೇಟಿ ಅವರು, ಬಾಯಕ ಮೇಟಿ ಅವರನ್ನು ನಮ್ಮ ಊರಿನ ಜನರ ಜೊತೆ ಒಳ್ಳೆ ಬಾಂಧವ್ಯದಿಂದ ಇದ್ದಾರೆ. ನಾ ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ ಸರ್. ಥ್ಯಾಂಕ್ ಯು ಸರ್.